हेलो ಇದು यूपी ಆದ್ರೆ ಫೋನ್ ಕಸ್ಕೊಂಡು ಹೋಗ್ತಾರ ನೋಡಿ ಮತ್ತೆ मुस्कुराइए आप यूपी में है. दिस इज आवर इनक्रेडिबल इंडिया. ನಮಸ್ಕಾರ ಕರ್ನಾಟಕ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಹೇಗಿದ್ದೀರಾ ಎಲ್ಲರೂ? ಸೊ ನೈಟ್ಸ್ ಒನ್ ಡೇ ಕಂಪ್ಲೀಟ್ ಆಯ್ತು, ಇನ್ನೂ ಹೋಗಿ ರೀಚ್ ಆಗಿಲ್ಲ. ರಿಲ್ಯಾಕ್ಸ್ ಆಗಿ ಆರಾಮ್ಸೆ ಹೊಂಟೆವು. ಈಗ 150 ಕಿಲೋಮೀಟರ್ಸ್ ಅದ ಇಲ್ಲಿ ಪ್ರಯಾಗರಾಜ. ಪೆಟ್ರೋಲ್ ಪಂಪ್ದಾಗ ನಿಂತಿದ್ದೇವೆ. ಇಲ್ಲಿ ಎಲ್ ಬಿ ಪೆಟ್ರೋಲ್ ಪಂಪ್ದಾಗ ನಿಂದಿರ್ಬೋದು, ಯಾರು ಏನೂ ಮಾಡಲ್ಲ. ವಾಶ್ರೂಮ್ ಅದೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತೇನಂದ್ರೆ ಚಳಿ ಅದ, ಚಳಿ ಪೂರಾ ಫುಲ್ ಡೇ ಇಲ್ಲ, ಬರೀ ಮಾರ್ನಿಂಗ್ ಅಷ್ಟೇ ಅದ. ಸನ್ರೈಸ್ ಆಗತ್ತಕ ಅಷ್ಟೇ ಪೂರಾ ನಶಿಗದ, ಭಯಂಕರ ಚಳಿ ಇರ್ತದೆ. ಎಲ್ಲ ಪ್ರಿಪೇರ್ ಆಗಿ ಬರ್ರಿ. ಮತ್ತೇನಂದ್ರೆ ನಮ್ಮ ಸ್ಪೆಷಲಿ ಕಲಬುರ್ಗಿ ಮಂದಿಗೆ ಇಲ್ಲಿ ಚಹಾ ಭಾಳ ಎಕ್ಸ್ಪೆನ್ಸಿವ್ ಅದ ಆ್ಯಂಡ್ ಸರಿಯಾಗಿನೂ ಸಿಗಲ್ಲ. ನೀವು ಆದಷ್ಟು ಸಣ್ಣದ ಒಲಿ ಗಿಲಿ ತೊಗೊಂಡು ಬರ್ರಿ. ಏನ್ರಿ ಇಲ್ಲೇ ಪ್ರಿಪೇರ್ ಮಾಡೋಕೆ ನಾವು ಈಗ ಪ್ರಿಪೇರ್ ಮಾಡ್ಲತ್ತೀವಿ. ಅಲ್ಲಿ ಈಗ ಚಾಯ್ಗೆ ಕುಡ್ದು ಸೀದಾ ಹೋಗ್ಬಿಡ್ತೇವೆ ಪ್ರಯಾಗರಾಜಿಗೆ. ಆ್ಯಂಡ್ ಆದಷ್ಟು ಹೀಟ್ರ್, ಕಾರ್ದಂದು ಹೀಟ್ರ್ ಮತ್ತು ಜಾಕೆಟ್ ಹಾಕ್ಕೊಂಡು ಕೂಡಬೇಡ್ರಿ. ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಅಲ್ಲಿ ಹೋಗಿ ಭಾಳ ಚಳಿ ಇರ್ತದೆ. ಅಲ್ಲಿ 4 ಡಿಗ್ರಿ 5 ಡಿಗ್ರಿ ಅದ ಅಲ್ಲತ್ತಾರ ನೀರಾಗ. ಈಗ ನಾವು ಹೀಟ್ರದಾಗೋದು ಕೂತಿ ಸೀದಾ ನೀರಾಗ ಹೋಗೋದು ಆಗಲೇ ಇಂಪಾಸಿಬಲ್ ಅದ. ಸೊ ಆದಷ್ಟು ಈಗ ನಾವು ಅವಾಯ್ಡ್ ಮಾಡಿದೆ ಅಂದ್ರೆ ಚಳಿ ಹಿಡಿಯೋದು ಕಡಿಮೆ ಮಾತ್ರ ನೀರಾಗ ಹೋಗ್ಬೋದು. ಫುಲ್ಲು ಹೈವೇ ಅದ, ಏನೂ ಪ್ರಾಬ್ಲಮ್ ಆಗಲ್ಲ. ಯಾರನ್ನೂ ಬರ್ಬೋದು, ಪ್ರೈವೇಟ್ ಕಾರ್ನೂ ತೊಗೊಂಡು ಬರ್ಬೋದು. ಏನು ಒಂದು ಡೈವರ್ಷನ್ ಇಲ್ಲ, ಫುಲ್ ಸ್ಟ್ರೇಟ್ ರೋಡ್ ಅದ, ಜಂಪ್ ಇಲ್ಲ, ಫುಲ್ ರಿಲ್ಯಾಕ್ಸ್ ಆಗಿ ಬರ್ಬೋದು. ಈಗ ನಡ್ರಿ ಟೀ ಮಾಡ್ಲಿತ್ತಾರೆ, ಟೀ ತೋರಿಸ್ತೀನಿ. ಇಲ್ಲಿ ಹಾಲು ಸಿಕ್ಕಿಲ್ಲ, ಹಾಲಿನ ಪೌಡ್ರ್ ತೊಗೊಂಡು ಚಹಾ ಮಾಡ್ಲತ್ತೇವ. ನಮ್ಮ ಟಿ ನೋಡ್ರಿ. ಆ್ಯಂಡ್ ಹಾಯ್ 26 ಜನವರಿ ಎಲ್ರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ದು ಮೇನ್ ಇಬ್ರು ಭಾರತೀಯಗಳ ದೀಪಕ್ ಪಾಟೀಲ್ ಮತ್ತೆ ವಿನಾಯಕ್ ಪದ್ದಾರ ಇಬ್ರು ಕಲ್ತಾರ ಅಂದ್ರೆ ಆಯ್ತು. ಏನ್ ಬಿ ಮಾಡ್ತಾರ ಅವ್ರು. ಹಾ, ನಾ ಚಪಾತಿ ಗಿಪಾತಿ ಮಾಡ್ತೀನಲ್ಲ, ನಾವೇ ಬೇಡ ನಿಂದಿರ್ಸಿದೆ. ಇಲ್ಲ ಚಾ ಅಲ್ಲಿ ಪೈಲೆ ಮಧ್ಯಾಹ್ನ ನೋಡಮ್ಮಂತ. ಅದ್ರ ತಲೆಗೆ ನಾವು ಇನ್ನೊಬ್ಬ ಮುಟ್ಟಕ್ಕೆ ತಯಾರಿಲ್ಲ. ಮುಟ್ಟಿದೆ ಒಬ್ಬ ಅಂದ್ರೆ ಅಡಿಗೆ ಮಾಡಿ ಅಲ್ಲಿ ಹೋಗಿ ಇದೊಂದು ಕಾರಣ ಲೇಟ್ ಆಗಿ ರೀಚ್ ಆಗುತ್ತೆ ಅಂದ್ರೆ ಇದೊಂದು ಕಾರಣ. ಎಲ್ಲ ನೋಡ್ರಿ ಅಡಿಗೆ ಮಾಡ್ಲತ್ತೆ, ಎಲ್ಲ 2-3 ಗಂಟೆ ಅಲ್ಲೇ ಕಳಿಲತ್ತೆ, ಮಸ್ತ್ ಎಂಜಾಯ್ ಮಾಡ್ಕೊತ. ಈಗ ಒಬ್ರು ಬಂದು ಕೇಳ್ಯಾರ, ಚಾ ಎಷ್ಟು ರೂಪಾಯಿ ಕಪ್ಪತ್ತೆ ಹಾಕ್ರಿ. ಸ್ನೇಹಿತರೆ ಮತ್ತೆ ಬ್ರೇಕ್ ತಗೊಂಡೆ ನೋಡ್ರಿ. ಇನ್ನೊಂದು 70-80 ಕಿಲೋಮೀಟರ್ಸ್ ಅದ. ಈ ಬ್ರೇಕ್ಫಾಸ್ಟ್ ಮಾಡೋದು ಪೋಹ ಮಾಡ್ಕೊಂಡು ತಿನ್ನಮಲ್ಲತ್ತಾರ ಎಲ್ಲರೂ. ಪೋಹ ಮಾಡೋ ಸಲಕ್ಕೆ ನಿಂತಿದ್ದ. ಹಂಗೆ ಇಲ್ಲಿ ಕ್ರೂಸರ್ ಭೀ ನಿಂತು, ನಮ್ಮ ಮಹಾರಾಷ್ಟ್ರ ಸೋಲಾಪುರದವ್ರು ಭೀ ಯಾರ, ನಾವು ಭೀ ನಿಂತು. ಕುಡಿಲಿಕ್ಕೆ ನೀರಿಲ್ಲ, ಅಲ್ಲಿ ಹೊಲದ ಬಲ್ಲಿ ನೀರು ಅದಾವ ಅಂತಂದಾರ. ಅಲ್ಲಿ ಹೋಗಿ ನೀರು ತರ ನೋಡಿ. ಹಂಗೆ ಹೊಲ ನೋಡಮ್, ಹೊಲ ಭಾರಿ ಕಾಣಿಸುತ್ತೆ ಇಲ್ಲಿದು. ನಮ್ಮ ಶಿವಣ್ಣ ಏನೋ ಸ್ಕಿನ್ ಕೇರ್ದ ಐಟಮ್ ತೊಗೊಂಡ್ರೆ ಎಲ್ಲರೂ ಅದು ಲಿಪ್ ಬಾಮ್ ಏನೋ ಪೀಲ್ ಆಫ್ ಮಾಡೋದ ಎಲ್ಲರಿಗೆ ಹಚ್ಚಾರ. ಅದು ಈಗ ಎಲ್ಲರೂ ಕಿತ್ಕೊಂಡ್ ನಿಂತಾರ. ಬಟ್ ಖರೆ ಭೀ ಲಿಪ್ ಭಾರಿ ಆಗ್ಯದ ಹಚ್ಕೋಣ. ಥ್ಯಾಂಕ್ಸ್ ಹೇಳ್ರಿ ನನಗೆಲ್ಲರೂ. ಓ ಥ್ಯಾಂಕ್ಸ್ ಶಿವಣ್ಣ. ಶಾರ್ಟ್ ಔಟು ಶಿವಣ್ಣ. SK ಗೌಡ್ರೆ. ಈಗ ಇನ್ನೊಂದು 80 ಕಿಲೋಮೀಟರ್ ಒಳದಲ್ಲ ಈಗ. ಹಾಂ, ನಾವು 12 ಗಂಟೆ ಆಗ್ತದೆ ಇವಾಗ. ಇಲ್ಲ ಇಷ್ಟು ಸ್ಕಿನ್ ಕೇರ್ ಹುಡುಗಿಯರ್ ಭೀ ಮಾಡಲ್ಲ ಅಂತಿನ್ನ. ಈಗಿಂದೆಲ್ಲ ಹುಡುಗರು ಮಾಡುತ್ತೆ. ರೀಲ್ಸ್ ಮಾಡಂಗಿರ ಮತ್ತೆ ಎಲ್ಲರೇ ರೀಲ್ಸ್ ಆದ ಹಮೆ ಆಗ ರೀಲ್ಸ್ ಎಲ್ಲೆಲ್ಲಿ ಹಚ್ಕೊಂಡೆ ಅನೇನ ಏನು ತುಟಿ ತಳಗದ ಮ್ಯಾಗದ ಮಿಸಿ ಪೂರಾ ಹಚ್ಚನ ಎಲ್ಲಿ ಬೇಕಲ್ಲ ಎಲ್ಲದ ಗಾಡ್ಯಾಗ ಅರ್ಧ ತಾಸು ಇದೇ ಮಾಡ್ಯಾವೆಲ್ಲ. ಅಲ್ಲಿ ಇದು ಮನೆ ಹಬ್ಬದ ಮನೆ ಬಲ್ಲಿ ಅವ್ರು ನೀರು ಕೊಟ್ಟರು ಎಲ್ರಿಗೆ ಒಂದೊಂದೊಂದು ಕ್ಯಾನ ನೀರು ತೊಗೊಂಡು. ಇನ್ನೊಂದು ಸ್ವಲ್ಪ ಶಿವಣ್ಣ ಏನೋ ಇನ್ಫಾರ್ಮೇಶನ್ ಕೊಡ್ತಾರಂತ ಕೇಳ್ರಿ. ಮಧ್ಯಪ್ರದೇಶದಾಗಿದ್ದೀವಿ ಈಗ. ಮಧ್ಯಪ್ರದೇಶದಾಗಿಂದು ಏನೋ ಒಂದು ವಿಶೇಷತೆ ಹೇಳ್ಬೇಕಂದ್ರೆ, ಮಧ್ಯಪ್ರದೇಶ ಹೆಸರಲ್ಲೇ ಇದೆ. ಮಧ್ಯ ಅಂದರೆ ಈ ಭಾರತ ದೇಶದಲ್ಲಿ ಸೆಂಟ್ರದಾಗಿರೋದು ಪಾಯಿಂಟ್ ಇದು. ಸೊ ಇದಕ್ಕೆ ಮಧ್ಯಪ್ರದೇಶ ಅಂತಾರೆ. ಇನ್ನೊಂದು ಇದಕ್ಕೆ ಏನಂತಾರೆ ಅಂದರೆ ಭಾರತದ ಹೃದಯ ಭಾಗದಲ್ಲಿ ಇದು ಇರ್ತದೆ. ಸೊ ಇದ್ರದ್ದು ಒಂದು ಡ್ರಾಬ್ಯಾಕ್ ಏನಂದರೆ ಯಾವುದೇ ಥರ ಅಂತ ಕೋಸ್ಟಲ್ ರೀಸನ್ ಇಲ್ಲ ಇಲ್ಲಿ. ಆಮೇಲೆ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಇಲ್ಲ. ಸೊ ಅದೊಂದು GDP ಗ್ರೋತಿಗೆ ಸ್ವಲ್ಪ ಇದಕ್ಕೆ ಎಫೆಕ್ಟ್ ಆಗ್ತದೆ ಅಷ್ಟೇ. ಅದು ಬಿಟ್ಟರೆ ರಾಜ್ಯ ಮಾತ್ರ ನಮಗೇನು ಫೀಲ್ ಆಗ್ತಾಯಿಲ್ಲ. ನಾವು ಕನ್ನಡಿಗರು ಎಲ್ಲಿ ಹೋದರೂ ಕರ್ನಾಟಕ ಹಂಗೆ ಫೀಲ್ ಮಾಡ್ಕೋತೀವಿ.
ಸೊ ಖುಷಿ ಆಗ್ಲಕತ್ತ ಎಲ್ಲ ಬಂದು ಇಲ್ಲಿ ವಾತಾವರಣ ಇಲ್ಲಿ ಜನಗಳನ್ನ ಎಲ್ಲ ಸರಿಯಾಗದಾರ. ನಮ್ಗೆ ನೀರು ಬೇಕಾಯ್ತು ಅಂದ್ರೆ ನೀರು ಕೊಡ್ತಾರೆ. ಯಾವುದೇ ಥರ ಅಂತ ಇಲ್ಲಿ ಕುಂಭಮೇಳಕ್ಕೆ ಹೊಂಟಿವಿ ಅಂತಂದ್ರೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಗೆ. ನೀವು ಬರ್ಬೋದು, ಹಂಗೇನಿಲ್ಲ. ಎಲ್ಲಿ ಹೋಗ್ಬೇಕಪ್ಪ ಅಷ್ಟು ದೂರ, ನಮ್ಮ ಊರ್ಲಿಂದ 2000 ಕಿಲೋಮೀಟ್ರ್ 1500 ಕಿಲೋಮೀಟ್ರ್ ಅದೇನು ವಿಚಾರ ಮಾಡಬೇಡ್ರಿ, ಬರ್ಬೋದು, ಹಂಗೇನಿಲ್ಲ. ಎಲ್ಲ ರಾಜ್ಯದ ಒಂದೊಂದೊಂದೊಂದು ಥರ ಸ್ಪೆಷಲ್ ಆದಾನೆ ನಮಗೆ. ಹೆಂಗಲ್ಲಕಂತಂದ್ರೆ ಈಗ ನಾವು ನೋಡಿದ್ದೆವು ಭಾರತ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ. ಅಂದ್ರೇನು ವಿವಿಧತೆ ಅಂದ್ರೆ ಎಲ್ಲ ಬೇರೆ ಬೇರೆ ಸ್ಟೇಟ್, ಬಟ್ ಏಕತೆ ಅಂದ್ರೆ ಒಂದೇ. ಅಂದ್ರೆ ಮನಸ್ಥಿತಿ ಎಲ್ಲರದು ಒಂದೇ ಅದ. ಅಂದ್ರೇನು ಮನೋಭಾವ ಹೆಂಗದಂತಂದ್ರೆ ಎಲ್ಲರೂ ನಾವು ಒಂದೇ ಭಾರತೀಯರು ಅನ್ನೋ ಒಂದು ಇದೆ. ಭಾಷೆ ಅಂತೀವಲ್ಲ, ನಾವು ಭಾಷೆ ಏನಿಲ್ಲ, ನಮ್ಮ ಭಾಷೆಯಲ್ಲಿ ನಾವು ಮಾತಾಡಿದ್ರೆ ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಅದ ತಿಳಿಯಾಗತ್ತೆ. ನಮ್ಗೆ ನೀರು ಬೇಕಾಗಿರೋದು ನಾನು ಇಷ್ಟು ಮಾಡಿದೆ ಅಲ್ಲಿದೆ ಅವ್ರು ಹೇಳಿದ್ರು ಹೇ ಅಂತಂದ್ರೆ. ಅವ್ರು ಮಹಾರಾಷ್ಟ್ರದವ್ರು ಬಂದಿದ್ರು, ಅವರು ಬೇರೆ ಗಾಡಿಯಲ್ಲಿ. ಸೊ ಇಲ್ಲಿ ನಮ್ಗೆ ಹೆಲ್ಪ್ ಮಾಡೋರು ಅಲ್ಲಿ ಸಿಗ್ತಾವ ಅಂತ ಹೇಳಿದವರು ಮಹಾರಾಷ್ಟ್ರದವರು, ನೀರು ಕೊಡೋರು ಮಧ್ಯಪ್ರದೇಶದವರು, ನಮ್ಗೆ ನೀರು ಬೇಕಾಗಿರೋದು ಕರ್ನಾಟಕದವ್ರು. ಈ ತರ ವಿವಿಧತೆಯಲ್ಲಿ ಅಂದ್ರೆ ಬೇರೆ ಬೇರೆ ಇದ್ದೀವಿ, ಒಂದೇ ಎಲ್ಲರೂ ಒಂದೇ. ಸೊ ಹಂಗಾಗಿ ಇನ್ನೊಂದು ನಮಗೆ ಸ್ಪೆಷಲಿ ನಮ್ಗೆ ಇಷ್ಟ ಆಗಿದ್ದು ಏನಂದ್ರೆ ರೋಡ್ಸ್. ನಿತಿನ್ ಗಡ್ಕರಿ ಅವರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಎಷ್ಟು ಇದು ಮಾಡಿದ್ರು ಕಡಿಮೆ ಆಗೋದಿಲ್ಲ. ಒಂದ್ ಜಂಪ್ ಇಲ್ಲ, ಏನೂ ಇಲ್ಲ, ಫುಲ್ ಸ್ಮೂತ್ ಅಂಡ್ ಸಿಲ್ಕಿ ರೋಡ್. ನಮ್ಗೆ ಹೆಂಗ ಅನ್ಸಕತ್ತ ಅಂದ್ರೆ ಈಗ ನಮ್ದು ಸಣ್ಣದು ಯಾವ್ದು ಗಾಡಿ, ನಮ್ದು ಗಾಡಿನೂ ತರ್ಬೋದು ಅಂತ. ಯಾವ್ದು ತರ್ಬೋದು, ಏನು ಪ್ರಾಬ್ಲಮ್. ಸ್ಪ್ಲೆಂಡರ್ನು ತರ್ಬೋದು, ಆರಾಮಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ತರ ಅಂತ ಇದು ಇಲ್ಲ. ಮತ್ತೆ ಹೆಂಗಿದೆ ಅಂದ್ರೆ ಈಗ ರೋಡ್ ಸೈಡ್ ಇದೆ ಅಂತಂದ್ರೆ ಏನಿಲ್ಲ, ನಾವು ಅಡಿಗೆ ಅದು ತಗೊಂಡ್ ಬಂದ್ರೆ ಏನು ಬೇರೆದೇನು ಪ್ರಾಬ್ಲಮ್ ಇಲ್ಲ. ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಆರಾಮಾಗಿ ದೇಶ ಪೂರ ಸುತ್ಕೊಂಡ್ ಬರ್ಬೋದು, ಈಸಿ ಅದ. ಸೊ ನೋಡ್ರಿ, ಈಗ ಎಲ್ಲ ರೆಡಿ ಮಾಡ್ಲತ್ತಾರ, ಅಲ್ಲೆಲ್ಲ ಏನೋ ಪ್ರಿಪರೇಷನ್ ನಡೆಸ್ತಾರ, ತೋರ್ಸಮ್ ನೋಡ್ರಿ. ಹಂಗೆ ನಾವು ಸ್ವಲ್ಪ ಹೆಲ್ಪ್ ಮಾಡವೆಲ್ರಿ. ಡ್ರೈವರ್ ಫುಲ್ ಎಲ್ಲರೂ ಕೂತಲ್ಲೇ ಸುತ್ತಾಡ್ರ. ಡ್ರೈವರ್ ನೋಡಿ ಫುಲ್ ಜಪ್ಪನಲ್ಲಾಗ್ಯಾರ, ಹೆಂಗ್ ಬಸ್ತ್ ಬಿಂದಾಸ್ ಕೂತಾರ. ನಮ್ದೀಗ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಆಗ್ಯದ. ಕಡಿ ಪತ್ತ ಕೊತ್ತಂಬರಿ ಬೇಕಾದ, ಇಲ್ಲಿ ಏನೂ ಊರಿಲ್ಲ ಏನಿಲ್ಲ. ನೋಡಮ್ ಹೋಟೆಲ್ದವ್ರಿಗೆ ಕೇಳಮ್ ಕೊಡ್ತಾರೆ. ಏನು हमारे को थोड़ा सिर्फ धनिया चाहिए था, धनिया और कड़ी पत्ता चाहिए था थोड़ा. कड़ी पत्ता तो नहीं मिलेगा, धनिया मिल सकता है, थोड़ा सा दे दीजिए. कड़ी पत्ता चाहिए, थोड़ा सा चाहिए. 5 मिनट का समय है. हाँ चलेगा. अरे हम गोली ले जाते हैं, हम ले तो ले नहीं, आपके पास थोड़ा रहेगा तो मेरे पास नहीं बुला रहे हैं. ठीक है, ठीक है. ನೋಡ್ರಿ ಎಷ್ಟು ಹೆಲ್ಪ್ಫುಲ್ ಜನ ಹರ ಇಲ್ಲಿ. ಅವ್ರು ಹೋಗಿ ಊರಿಗೆ ಹೋಗಿ ತೊಗೊಂಡು ತಂದು ಕೊಡ್ತೀನಿ ಅಲ್ಲತ್ತಾರ ಅಂಕಲ್ ಹೋಗ್ಲಿತ್ತಾರ ನೋಡ್ರಿ. ಇನ್ಕ್ರೆಡಿಬಲ್ ಇಂಡಿಯಾ, ದಿಸ್ ಈಸ್ ಅವರ್ ಇನ್ಕ್ರೆಡಿಬಲ್ ಇಂಡಿಯಾ. ಈ ಥರ ಆಯ್ತು ರೀ ನಮ್ದು ಬ್ರೇಕ್ಫಾಸ್ಟ್. ಪೋಹಾ ಮಾಡ್ಕೊಂಡಿದ್ದ ಕರ್ನಾಟಕ ಅಲ್ಲಿ ನೋಡ್ರಿ. ಕೇಕ್ ಬ್ರೇಕ್ಫಾಸ್ಟ್ ಅದಾಯ್ತು. ಈಗ ಬಿಡೋದು, ಈಗ ಸೀದಾ ಪ್ರಯಾಗ್ರಾಜ್. ಸೀದಾ ಅನ್ಕೋತೆ ಎಷ್ಟು ಸಲ ನಿಂತೇವನ ಅಷ್ಟೇ. ಅದಷ್ಟು ಹೋಗಮ್ಮ. आप यूपी में है,